ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು, ಮೇ 20ಕ್ಕೆ KCET ರಿಸಲ್ಟ್ಸ್ ಅಂತೆ, ಹೌದಾ? KCET ರಿಸಲ್ಟ್ಸ್ ಅನೌನ್ಸ್ ಆಗುತ್ತಂತೆ, ಇದು ನಿಜನಾ ಸುಳ್ಳ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಈ ಡೌಟ್ನ ಕೇಳ್ತಾಯಿದ್ರು. ಸೊ ನಾನು ಈ ಡೌಟ್ನ ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಹಿಂದಿನ ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ರ್ಯಾಂಕ್ ಬಂದಿಲ್ಲ ಅಂತ ಭಾಳ ಜನ ಬೇಜಾರಾಗ್ತಾಯಿದ್ರು. ಭಾಳ ಜನ ನಮ್ಮ ರ್ಯಾಂಕ್ ಶೋನೇ ಆಗ್ತಾಯಿಲ್ಲ ಅಂತಂದು ಭಾಳ ಜನ ಕೇಳ್ತಾಯಿದ್ರು. ಸೊ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನೀವೇನಾದರೂ ICSE ಅಥವಾ CBSE ಬೋರ್ಡ್ನಿಂದ ಕಲ್ತಿದ್ರೆ ನೀವು ನಿಮ್ಮ ಸೆಕೆಂಡ್ PUC ಮಾರ್ಕ್ಸನ್ನು KE ವೆಬ್ಸೈಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ KCET ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡೋದಕ್ಕೆ ಡೇಟು ಇವತ್ತಿಂದನೇ ಶುರು ಆಗುತ್ತೆ. ಆಮೇಲೆ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ 20. ಅಷ್ಟರೊಳಗೆ ನೀವು ನಿಮ್ಮ PUC ಬೋರ್ಡ್ ಮಾರ್ಕ್ಸ್ಗಳನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಈ ICSE CBSE ಬೋರ್ಡ್ ಅವರು ಮತ್ತು ಅಷ್ಟೇ ಅಲ್ಲ, ಈ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಹಿಂದಿನ ವರ್ಷ ನೀವು ಪಾಸ್ಔಟ್ ಆಗಿದ್ದೀರೋ, ಅಂದರೆ ನೀವು ಹಿಂದಿನ ವರ್ಷ ಪಾಸಾಗಿ ಈ ವರ್ಷ KCET ಬರ್ತಾಯಿದ್ರೆ ನೀವು ಸಹ ನಿಮ್ಮ PUC ಅಂಕಗಳನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಈ ವರ್ಷ ಏನು ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಪಾಸ್ ಆಗಿದ್ದೀರಾ, ಈ ವರ್ಷ ಏನು ಎಕ್ಸಾಮ್ ಬರೆದಿದ್ದೀರಾ, ನೀವು ನಿಮ್ಮ PUC ಮಾರ್ಕ್ಸನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ KEನವರು ಡೈರೆಕ್ಟಾಗಿ ನಿಮ್ಮ ಬೋರ್ಡಿಂದ ಆ ಮಾರ್ಕ್ಸನ್ನು ತಗೊಳ್ತಾರೆ. ಸೊ ಹಾಗಾಗಿ ಯಾರ್ಯಾರು ನಿಮ್ಮ PUC ಬೋರ್ಡ್ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಲ್ವೋ, ಸೊ ದಯವಿಟ್ಟು ಇವತ್ತಿಂದ ಸ್ಟಾರ್ಟ್ ಆಗಿದೆ, ಪ್ಲೀಸ್ ಹೋಗಿ ನೀವು KE ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ನಾನು ಆಗಲೇ ಹೇಳಿದಾಗೆ ಮೇ 20 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗೆ ನೀವು ನಿಮ್ಮ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಆಮೇಲೆ ಈ ರಿಸಲ್ಟ್ ಡೇಟ್ ಬಗ್ಗೆ ಹೇಳೋದಾದರೆ, ಸೊ ನಾನು ಈಗ ತಾನೇ ಹೇಳ್ದಂಗೆ ಮೇ 20 ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೇ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮೇ 20ಕ್ಕೆ KCET ರಿಸಲ್ಟ್ಸ್ ಬರೋದು ನನಗೇನೋ ತುಂಬ ಡೌಟ್. ಬರೋದಿಲ್ಲ ಯಾಕಂದರೆ ನಿಮ್ಮ PUC ಬೋರ್ಡ್ ಮಾರ್ಕ್ಸ್ನ ಎಂಟ್ರಿ ಮಾಡಿದ ನಂತರ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಸ್ವಲ್ಪ ಟೈಮ್ ತೊಗೊಂಡು ಆದಮೇಲೆ KCET ರಿಸಲ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಮೇ 20ಕ್ಕೆ CET ರಿಸಲ್ಟ್ಸ್ ಬರೋದಿಲ್ಲ. ಸೊ ಆ ಥರ ಏನಾದ್ರು ಅಪ್ಡೇಟ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.